ಜಿಲ್ಲೆಯಲ್ಲಿ ಕೇಸರಿ ಕಹಳೆ ಈಗ ಮೊಳಗಿದೆ. ಡಿಸಿ ಕಚೇರಿಯತ್ತ ಈಗ ಎಲ್ಲರೂ ಕೂಡ ಆಗಮಿಸ್ತಾ ಇದ್ದಾರೆ. ಜಿಲ್ಲಾಡಳಿತದತ್ತ ಆಗಮಿಸ್ತಾ ಇರೋದು ಸಾಕಷ್ಟು ಸಂಖ್ಯೆಯಲ್ಲಿ ಜನರು ಆಗಮಿಸ್ತಾ ಇದ್ದಾರೆ, ಕಾರ್ಯಕರ್ತರು ಆಗಮಿಸ್ತಾ ಇದ್ದಾರೆ. ಶಿವಾಜಿ ಮೆರವಣಿಗೆಯ ಸಂದರ್ಭದಲ್ಲಿ ಕಲ್ಲು ತೂರಾಟ ನಡೆದಿತ್ತು. ಅದನ್ನ ಖಂಡಿಸಿ ಇವತ್ತು ಧರಣಿ ಪ್ರತಿಭಟನಾ ಸಮಾವೇಶದಲ್ಲಿ ನೂರಾರು ಜನ ಭಾಗಿಯಾಗ್ತಾರೆ. ಹಳೆ ಬಾಗಲಕೋಟೆ ನಗರದಲ್ಲಿ ಬಂದ್ ವಾತಾವರಣ ಇದೆ. ನವನಗರ ಜಿಲ್ಲಾಡಳಿತ ಭವನದ ಬಳಿ ಈಗ ಪ್ರತಿಭಟನೆಗೆ ಸಾಕಷ್ಟು ಸಂಖ್ಯೆಯಲ್ಲಿ ಕಾರ್ಯಕರ್ತರು ಎಲ್ಲರೂ ಕೂಡ ಆಗಮಿಸ್ತಾ ಇದ್ದಾರೆ. ನವನಗರ ಜಿಲ್ಲಾಡಳಿತ ಭವನದ ಮುಂದೆ ಜನ ಸೇರಿದ್ದಾರೆ. ಒಂದ್ ಕಡೆಯಲ್ಲಿ ಬಂಧನ ವಾತಾವರಣ, ಮತ್ತೊಂದು ಕಡೆಯಲ್ಲಿ ಪ್ರತಿಭಟನೆ. ಇವತ್ತು ಬೃಹತ್ ಪ್ರತಿಭಟನೆಗೆ ಕರೆ ನೀಡಲಾಗಿದೆ. ಈ ಕಲ್ಲೆಸೆದಂತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈ ಕಿಡಿಗೇಡಿಗಳು ಯಾರಿದ್ದಾರೆ ಅವರ ವಿರುದ್ಧ ಕ್ರಮ ಆಗಬೇಕು ಅನ್ನುವಂತ ಆಗ್ರಹ. ಹಾಗಾಗಿ ಸಾಕಷ್ಟು ಸಂಖ್ಯೆಯಲ್ಲಿ ಜನರು ಸೇರಿರೋದು ಜಿಲ್ಲಾಡಳಿತ ಭವನದ ಮುಂದುಗಡೆ ಸೇರಿರುವಂತಹ ಜನರ ದೃಶ್ಯಗಳನ್ನ ಗಮನಿಸ್ತಾ ಇದ್ದೀವಿ. ನೂರಾರು ಸಂಖ್ಯೆಯಲ್ಲಿ ಈಗ ಆಗಮಿಸಿದ್ದಾರೆ ಜನರು. ಡಿಸಿ ಕಚೇರಿಗೆ ಈಗ ಆಗಮಿಸಿರೋದು. ಮಾಡುವಂತ ಒಂದು ಕೃತ್ಯವನ್ನು ನಾಗಮಂಗಲದಲ್ಲಿ ನಡೆಸಿದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸಿದ್ದು ದುತ್ತರ್ಗಾವಿ. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಸಿದ್ದು, ಇವತ್ತು ಪ್ರತಿಭಟನಾ ರ್ಯಾಲಿ ನಡೆಯುತ್ತೆ, ಅದರ ಜೊತೆಯಲ್ಲಿ ಡಿಸಿ ಕಚೇರಿಗೂ ಕೂಡ ಮುತ್ತಿಗೆ ಹಾಕ್ತಾರೆ, ಮನವಿಯನ್ನ ಮಾಡಿಕೊಳ್ತಾರೆ. ಈ ಸಂದರ್ಭದಲ್ಲಿ ಯಾವ ರೀತಿಯ ಪ್ರತಿಭಟನೆ ನಡೀತಾ ಇದೆ, ಅದರ ಜೊತೆಯಲ್ಲಿ ಮುಂದಿನ ಪ್ರತಿಭಟನೆಗಳು ಮುಂದಿನ ಹಂತದಲ್ಲಿ ಯಾವ ರೀತಿ ನಡೆಯುತ್ತೆ, ಡೀಟೇಲ್ಸ್ ಏನಿದೆ? ಏನು ಈಗಾಗಲೇ ಶಿವಾಜಿಯ ಜಯಂತಿ ವೇಳೆ ಕಲ್ಲು ತೂರಾಟದ ಪ್ರಕರಣ ಸಾಕಷ್ಟು ಒಂದು ತಿರುವು ಪಡಿತಿರ್ತಕ್ಕಂಥ ಬಾಗಲಕೋಟೆಯಲ್ಲಿ ಇಂದು ಕೂಡ ಬೃಹತ್ ಆದಂತಹ ಹಿಂದೂಗಳ ಒಂದು ಪ್ರತಿಭಟನೆ ನಡೀತಾ ಇದೆ. ನಾವೀಗ ದೃಶ್ಯದಲ್ಲಿ ತೋರಿಸ್ತಾ ಇದ್ದೀವಿ. ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಒಂದು ದೊಡ್ಡದಾದಂತಹ ಪ್ರತಿಭಟನೆಯು ಕೂಡ ಹಮ್ಮಿಕೊಂಡಿದ್ರು. ಇವತ್ತಿನ ದಿವಸ ಸಾಕಷ್ಟು ಜನ ಹಿಂದೂಗಳು ಕೂಡ ಪ್ರತಿಭಟನೆ ಉದ್ದೇಶವೇನೆಂದ್ರೆ ಈಗಾಗಲೇ ಮಸೀದಿಯಲ್ಲಿ ಇರ್ತಕ್ಕಂಥ ಎಲ್ಲ ಒಂದು ಮಸೀದಿಯ ಕಮಿಟಿಯವ್ರನ್ನ ಬಂಧಿಸಬೇಕು, ಇಲ್ದಿದ್ರೆ ನಾವು ಹೋರಾಟ ನಿಲ್ಲಿಸೋದಿಲ್ಲ ಅನ್ನುವಂತ ಒಂದು ಮಾತಿನೊಂದಿಗೆ ಇವತ್ತಿನ ದಿವಸ ಸಾಕಷ್ಟು ಜನರು ಕೂಡ ಬಹಳಷ್ಟು ಒಂದು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿರೋದು ಕಾಣುತ್ತದೆ. ಜೊತೆಗೆ ಏನಂತಂದ್ರೆ ಈಗಾಗಲೇ ಪೊಲೀಸರು ಕೂಡ ಸಾಕಷ್ಟು ಒಂದು ಬಂದೋಬಸ್ತಿನ ಮಧ್ಯೆ ಕೂಡ ಇಷ್ಟು ಜನ ಹಿಂದೂಗಳು ಸೇರಿ ಈ ನವನಗರದ ಜಿಲ್ಲಾಡಳಿತ ಕಚೇರಿ ಮುಂದೆ ಒಂದು ಪ್ರತಿಭಟನೆಗೆ ಮುಂದಾಗಿದ್ದಾರೆ. ಹಾಗಾಗಿ ಬಹಳ ಒಂದು ದೊಡ್ಡ ಒಂದು ಇದರಿಂದಲೇ ಕೂಡ ಸಾಕಷ್ಟು ಜನರು ಕೂಡ ಸೇರಿ ಈ ಒಂದು ಪೊಲೀಸರ ವಿರುದ್ಧವಾಗಿ ಸಾಕಷ್ಟು ಒಂದು ಬ್ಯಾರಿಕೇಡ್ಗಳನ್ನು ಹಾಕೋದ್ರ ಮೂಲಕ ರೋಡ್ಗಳನ್ನು ಬಂದ್ ಮಾಡಿದ್ದಾರೆ. ರೋಡ್ ಬಂದ್ ಮಾಡೋದ್ರ ಮುಖಾಂತರ ಜನರನ್ನು ಸೇರಬಾರದು, ಯಾವುದೇ ಒಂದು ಅಹಿತಕರ ಘಟನೆ ಆಗಬಾರದು ಅನ್ನುವಂತ ನಿಟ್ಟಿನಲ್ಲಿ ಈಗಾಗಲೇ ಪೊಲೀಸ್ ಅಧಿಕಾರಿಗಳು ಕೂಡ ನಗರದಲ್ಲಿ ಒಳಗಡೆ ಬರ್ತಕ್ಕಂತ ಎಲ್ಲ ಒಂದು ರಸ್ತೆಗಳನ್ನ ಬಂದ್ ಮಾಡುವುದರ ಮೂಲಕ ಪೊಲೀಸರು ಈ ಒಂದು ಪ್ರತಿಭಟನೆಯನ್ನು ನಿಲ್ಲಿಸಬೇಕು, ಹಾಗಾಗಿ ಜನರನ್ನು ಸೇರಿಸಬೇಕು, ಒಂದು ಅಹಿತಕರ ಘಟನೆ ಆಗಬಾರದು ಅನ್ನುವಂತ ನಿಟ್ಟಿನಲ್ಲಿ ಈಗಾಗಲೇ ಜಿಲ್ಲಾಡಳಿತ ಕ್ರಮ ವಹಿಸಿ ಸಾಕಷ್ಟು 1500 ಪೊಲೀಸರು ಕೂಡ ಈ ಒಂದು ಪ್ರತಿಭಟನೆಗೆ ಬಂದೋಬಸ್ತಿಯನ್ನು ತೊಡಗಿದ್ದಾರೆ. ನಾವೀಗ ತೋರಿಸ್ತಾ ಇದ್ದ ದೃಶ್ಯದಲ್ಲಿ ಈಗಾಗಲೇ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಈಗಾಗಲೇ ಈ ಒಂದು ಟೆಂಟ್ ಹಾಕೋದ್ರ ಮುಖಾಂತರ ಪ್ರತಿಭಟನೆಗಿಳಿದಿದ್ದಾರೆ. ಆದ್ರೆ ಪೊಲೀಸರು ಸಂಖ್ಯೆಯು ಕೂಡ ಹೆಚ್ಚಿನ ಒಂದು ಪ್ರಮಾಣದಲ್ಲಿ ಒಂದು ಡ್ರೋನ್ ಕ್ಯಾಮೆರಾ ಮೂಲಕವಾಗಿರಬಹುದು, ಜೊತೆಗೆ ಅಲ್ಲಲ್ಲಿ ಭಿತ್ತಿ ಪತ್ರಗಳನ್ನು ಅಂಟಿಸೋದ್ರ ಮುಖಾಂತರ ಸಾಕಷ್ಟು ಒಂದು ಜನರಿಗೆ ಯಾವುದಾದ್ರೂ ಒಂದು ಕಾನೂನು ಕೈ ತಗೊಂಡಿದ್ದೆ ಆದ್ರೆ ನಿಮ್ಮ ಮೇಲೆ ಕ್ರಮ ತಗೋತೀವಿ, ಹಾಗಾಗಿ ಯಾರು ಕೂಡ ಪ್ರತಿಭಟನೆಯಲ್ಲಿ ಭಾಗವಹಿಸಬಾರದು ಅನ್ನುವಂತ ಒಂದು ಸಾಮಾಜಿಕ ಜಾಲತಾಣದಲ್ಲಿ ಪ್ರಕಟಣೆಯನ್ನು ಹೊರಡಿಸಿದ್ರು. ಹಾಗಾಗಿನೇ ಈಗ ದೃಶ್ಯದಲ್ಲಿ ತೋರಿಸ್ತಾ ಇದ್ವಿ, ಪೂರ್ತಿಯಾಗಿ ಪ್ರತಿಭಟನೆ ಹತ್ತಿಕ್ಕುವಂತ ಕೆಲಸಕ್ಕೆ ಮುಂದಾದಂತ ಪೊಲೀಸರು. ಆದರೂ ಕೂಡ ಹಿಂದೂ ಕಾರ್ಯಕರ್ತರು ಈಗಾಗಲೇ ಸಾಕಷ್ಟು ಜನ ಬೇರೆ ಬೇರೆ ಒಂದು ಮಾರ್ಗದ ಮೂಲಕ ಇಲ್ಲಿ ಬಂದಿದ್ದಾರೆ. ಆದ್ರೆ ನಗರಕ್ಕೆ ಒಳಗೆ ಬರತಕ್ಕಂತ ಎಲ್ಲಾ ರಸ್ತೆಗಳಿಗೂ ಕೂಡ ಈಗ ಇಲ್ಲಿ ತೋರಿಸ್ತಾ ಇದ್ದೀವಿ, ಈ ತರ ಬ್ಯಾರಿಕೇಡ್ಗಳನ್ನ ಪ್ರತಿಯೊಂದು ಸರ್ಕಲ್ಗೆ ಹಾಕಿ ಅಲ್ಲಿ ಪೊಲೀಸರು ನಿಂತು ಯಾರನ್ನು ಒಬ್ಬರನ್ನು ಬಿಡಕ್ಕಾಗಲ್ಲ ಅನ್ನುವಂತ ಒಂದು ಪರಿಸ್ಥಿತಿಯನ್ನು ಉಂಟು ಮಾಡಿದ್ರು. ಆದ್ರೆ ಅಲ್ಲಲ್ಲಿ ಹಿಂದೂ ಕಾರ್ಯಕರ್ತರು ಜಗಳಾಡುವುದರ ಮೂಲಕ ಈ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಆದ್ರೆ ಇಲ್ಲಿ ಒಂದು 700 ರಿಂದ 800 ಜನ ಕೂಡ ಈಗಾಗಲೇ ಪ್ರತಿಭಟನೆಯಲ್ಲೇ ಪಾಲ್ಗೊಂಡು ಸಾಕಷ್ಟು ಒಂದು ಮುಖಂಡರು ಬಂದಿದ್ದಾರೆ, RSS ಮುಖಂಡರು ಕೂಡ ಇದ್ದಾರೆ. ಈ ನಿಟ್ಟಿನಲ್ಲಿ
ಯಾವ ರೀತಿಯಾಗಿ ಮುಂದೆ ಒಂದು ವೇಳೆ ಈಗಾಗಲೇ ಮಸೀದಿಯಲ್ಲಿದ್ದಂತ ಎಲ್ಲ ಒಂದು ಏನು ಕಮಿಟಿಯವ್ರನ್ನ ಎಲ್ಲಿಂದ ಹೊರ ಹಾಕಬೇಕು, ಅವ್ರನ್ನ ಬಂಧಿಸುವವರೆಗೂ ಕೂಡ ನಮ್ಮ ಹೋರಾಟ ಇರುತ್ತೆ ಅನ್ನುವಂತ ಒಂದು ಒತ್ತಾಯದ ಮೇರೆಗೆ ಈ ಪ್ರತಿಭಟನೆ ಮುಂದುವರಿತಾ ಇದೆ. ಅಶ್ವಿನಿ, ಸಿದ್ದು, ಇದರ ಜೊತೆಯಲ್ಲಿ ಬಾಗಲಕೋಟೆ ಚಲೋಗೆ ಮೊದಲು ಉದ್ದೇಶಿಸಲಾಗಿತ್ತು, ಆ ನಂತರ ಈಗ ನಡೀತಾ ಇರುವಂತಹ ಧರಣಿ, ಮುಂದಿನ ಭಾಗದಲ್ಲಿ ಯಾವ ರೀತಿ ಹೋರಾಟ ಇರುತ್ತೆ ಅನ್ನೋದ್ರ ಬಗ್ಗೆ ಏನಾದ್ರೂ ಮುಖಂಡರು ಚಿಂತನೆಯನ್ನ ನಡೆಸಿದ್ದಾರೆ? ಅದ್ರ ಬಗ್ಗೆ ಏನಾದ್ರೂ ಮಾಹಿತಿ ಇದೆಯಾ? ಅದರ ಜೊತೆಯಲ್ಲಿ ಯಾವುದೇ ಅಹಿತಕರ ಘಟನೆಗಳು ಆಗಬಾರದು ಅನ್ನುವಂತ ಕಟ್ಟುನಿಟ್ಟಿನ ಸೂಚನೆಯನ್ನ ಕೊಟ್ಟಿರೋದ್ರಿಂದ ಪೊಲೀಸರ ಬಂದೋಬಸ್ತ್ ಯಾವ ರೀತಿ ಆಗಿದೆ, ಅದ್ರ ಬಗ್ಗೆ ಏನ್ ಡೀಟೇಲ್ಸ್ ಇದೆ? ಅಶ್ವಿನಿ, ಈಗಾಗಲೇ ಏನು ಸಾಕಷ್ಟು ಒಂದು ಪೊಲೀಸ್ ಬಂದೋಬಸ್ತ್ ಕೂಡ ಕಳೆದ 2 ದಿನಗಳಿಂದಲೂ ಕೂಡ ಏನು ಸಾಕಷ್ಟು ಒಂದು 5 ಜನ ಎಸ್ಪಿಗಳಾಗಿರ್ಬೋದು, ಜೊತೆಗೆ ಏನು 12 ಜನ ಡಿವೈಎಸ್ಪಿಗಳು ಮತ್ತು 32 ಜನ ಸಿಪಿಐಗಳನ್ನು ಸೇರಿದಂತೆ PSI ಮತ್ತು ಪೊಲೀಸರು ಸೇರಿದಂತೆ 1500 ಜನರನ್ನ ಇಲ್ಲಿ ಒಂದು ನಿಯೋಜನೆ ಮಾಡಿ ಅಲ್ಲಲ್ಲಿಗೆ ಏನು ಕ್ಯಾಮ್ರಾಗಳನ್ನ, ಹೈಟೆಕ್ ಕ್ಯಾಮ್ರಾಗಳು ಮೀನ್ಸ್ AI ಕ್ಯಾಮ್ರಾಗಳನ್ನ ಕೂಡಿಸುವುದರ ಮುಖಾಂತರ ಪೊಲೀಸರು ಒಂದು ಬಾಗಲಕೋಟೆ ನಗರದ ಮೇಲೆ ಹದ್ದಿನ ಕಣ್ಣು ಇಟ್ಟಿದ್ದಾರೆ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಯಾಕಂತಂದ್ರೆ ನಾವು ನೋಡ್ತಾ ಇರಬಹುದು, ಈ ಒಂದು ಏನು ಕಾರ್ಯಕ್ರಮದ ಸಮೀಪದಲ್ಲಿ ಸಾಕಷ್ಟು ಡ್ರೋನ್ಗಳನ್ನು ಹಾರಿಸೋದ್ರ ಮುಖಾಂತರ ಇಲ್ಲಿ ಎಲ್ಲಾ ಜನರ ಮೇಲೆಯೂ ಕೂಡ ಒಂದು ಕಣ್ಣನ್ನಿಟ್ಟು ಬಹಳ ಕಾಯುವಂತ ಕೆಲಸಕ್ಕೆ ಮುಂದಾಗಿದ್ದಾರೆ. ಈಗ ದೃಶ್ಯದಲ್ಲಿ ತೋರಿಸ್ತಾ ಇದ್ದೀವಿ, ಸಾಕಷ್ಟು ಪೊಲೀಸ್ ವಾಹನಗಳ ಜೊತೆಗೆ ಪೊಲೀಸರು ಕೂಡ ಅಷ್ಟೇ ಒಂದು ಸಂಖ್ಯೆಯಲ್ಲಿ ತೊಡಗಿದ್ದಾರೆ. ಯಾಕಂದ್ರೆ ಈ ಒಂದು ಪ್ರತಿಭಟನೆ ಒಂದು ದೊಡ್ಡ ಪ್ರಮಾಣದಲ್ಲಿ ಆಗುತ್ತೆ. ಯಾಕಂದ್ರೆ ಹಿಂದೂ ಕಾರ್ಯಕರ್ತರು ಪೂರ್ವವಾಗಿ ಒಂದು ಸಭೆ ನಡೆಸಬೇಕಾದ್ರೆ 2,000-3,000 ಜನ ಸೇರಿತ್ತು. ಹೀಗಾಗಿ ಯಾವುದೇ ಒಂದು ಅಹಿತಕರ ಘಟನೆ ನಡೆಯುತ್ತೆ ಅನ್ನುವಂತ ಒಂದು ವಿಚಾರದ ಮೇರೆಗೆ ಈಗಾಗಲೇ ಪೊಲೀಸರು ಕೂಡ ಸಾಕಷ್ಟು ಭದ್ರತೆಯನ್ನು ಮಾಡಿಕೊಂಡಿದ್ದಾರೆ. ಆ ಭದ್ರತೆ ಮಧ್ಯೆಯೂ ಕೂಡ ಇಷ್ಟು ಜನರು ಕೂಡಿ ಸಭೆ ನಡೆಸ್ತಾ ಇದ್ದಾರೆ. ಈ ಸಭೆಯಲ್ಲಿ ಏನೇನು ತೆಗೆದುಕೊಳ್ತಾ ಇದ್ದಾರೆ ಅಂದ್ರೆ, ಪೊಲೀಸರು ನಮ್ಮ ಒಂದು ಪ್ರತಿಭಟನೆ ಹತ್ತಿಕ್ಕುವ ಒಂದು ಪ್ರಯತ್ನ ಮಾಡ್ತಾ ಇದ್ದಾರೆ. ಹಾಗಾಗಿ ಈ ಒಂದು ಪ್ರತಿಭಟನೆ ಡೀಟೇಲ್ಸ್ಗೆ ಬಾಗಲಕೋಟೆಯಲ್ಲಿ ಕೇಸರಿ ಕಹಳೆ ಈಗ ಮೊಳಗಿದೆ. ಡಿಸಿ ಕಚೇರಿಯತ್ತ ಈಗ ಎಲ್ಲರೂ ಕೂಡ ಆಗಮಿಸ್ತಾ ಇದ್ದಾರೆ. ಜಿಲ್ಲಾಡಳಿತದತ್ತ ಆಗಮಿಸ್ತಾ ಇರೋದು, ಸಾಕಷ್ಟು ಸಂಖ್ಯೆಯಲ್ಲಿ ಜನರು ಆಗಮಿಸ್ತಾ ಇದ್ದಾರೆ, ಕಾರ್ಯಕರ್ತರು ಆಗಮಿಸ್ತಾ ಇದ್ದಾರೆ. ಶಿವಾಜಿ ಮೆರವಣಿಗೆಯ ಸಂದರ್ಭದಲ್ಲಿ ಕಲ್ಲು ತೂರಾಟ ನಡೆದಿತ್ತು, ಅದನ್ನ ಖಂಡಿಸಿ ಇವತ್ತು ಧರಣಿ. ಪ್ರತಿಭಟನಾ ಸಮಾವೇಶದಲ್ಲಿ 100 ಜನ ಭಾಗಿಯಾಗ್ತಾರೆ. ಹಳೆ ಬಾಗಲಕೋಟೆ ನಗರದಲ್ಲಿ ಬಂದ್ ವಾತಾವರಣ ಇದೆ. ನವನಗರ ಜಿಲ್ಲಾಡಳಿತ ಭವನದ ಬಳಿ ಈಗ ಪ್ರತಿಭಟನೆಗೆ ಸಾಕಷ್ಟು ಸಂಖ್ಯೆಯಲ್ಲಿ ಕಾರ್ಯಕರ್ತರು ಎಲ್ಲರೂ ಕೂಡ ಆಗಮಿಸ್ತಾ ಇದ್ದಾರೆ. ನವನಗರ ಜಿಲ್ಲಾಡಳಿತ ಭವನದ ಮುಂದೆ ಜನ ಸೇರಿದ್ದಾರೆ. ಒಂದ್ ಕಡೆಯಲ್ಲಿ ಬಂಧನ ವಾತಾವರಣ, ಮತ್ತೊಂದು ಕಡೆಯಲ್ಲಿ ಪ್ರತಿಭಟನೆ. ಇವತ್ತು ಬೃಹತ್ ಪ್ರತಿಭಟನೆಗೆ ಕರೆ ನೀಡಲಾಗಿದೆ. ಈ ಕಲ್ಲೆಸೆದಂತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈ ಕಿಡಿಗೇಡಿಗಳು ಯಾರಿದ್ದಾರೆ ಅವರ ವಿರುದ್ಧ ಕ್ರಮ ಆಗಬೇಕು ಅನ್ನುವಂತ ಆಗ್ರಹ. ಹಾಗಾಗಿ ಸಾಕಷ್ಟು ಸಂಖ್ಯೆಯಲ್ಲಿ ಜನರು ಸೇರಿರೋದು ಜಿಲ್ಲಾಡಳಿತ ಭವನದ ಮುಂದುಗಡೆ ಸೇರಿರುವಂತಹ ಜನರ ದೃಶ್ಯಗಳನ್ನ ಗಮನಿಸ್ತಾ ಇದ್ದೀವಿ. 100 ಸಂಖ್ಯೆಯಲ್ಲಿ ಈಗ ಆಗಮಿಸಿದ್ದಾರೆ ಜನರು. ಡಿಸಿ ಕಚೇರಿಗೆ ಈಗ ಆಗಮಿಸಿರೋದು. ಮಾಡುವಂತ ಒಂದು ಕೃತ್ಯವನ್ನು ನಾಗಮಂಗಲದಲ್ಲಿ ನಡೆಸಿದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸಿದ್ದು ದುತ್ತರ್ಗಾವಿ. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಸಿದ್ದು, ಇವತ್ತು ಪ್ರತಿಭಟನಾ ರ್ಯಾಲಿ ನಡೆಯುತ್ತೆ, ಅದರ ಜೊತೆಯಲ್ಲಿ ಡಿಸಿ ಕಚೇರಿಗೂ ಕೂಡ ಮುತ್ತಿಗೆ ಹಾಕ್ತಾರೆ, ಮನವಿಯನ್ನ ಮಾಡಿಕೊಳ್ತಾರೆ. ಈ ಸಂದರ್ಭದಲ್ಲಿ ಯಾವ ರೀತಿಯ ಪ್ರತಿಭಟನೆ ನಡೀತಾ ಇದೆ, ಅದರ ಜೊತೆಯಲ್ಲಿ ಮುಂದಿನ ಪ್ರತಿಭಟನೆಗಳು ಮುಂದಿನ ಹಂತದಲ್ಲಿ ಯಾವ ರೀತಿ ನಡೆಯುತ್ತೆ, ಡೀಟೇಲ್ಸ್ ಏನಿದೆ? ಅಶ್ವಿನಿ, ಈಗಾಗಲೇ ಶಿವಾಜಿಯ ಜಯಂತಿ ವೇಳೆ ಕಲ್ಲು ತೂರಾಟದ ಪ್ರಕರಣ ಸಾಕಷ್ಟು ಒಂದು ತಿರುವು ಪಡಿತಿರ್ತಕ್ಕಂಥ ಬಾಗಲಕೋಟೆಯಲ್ಲಿ ಇಂದು ಕೂಡ ಬೃಹತ್ ಆದಂತಹ ಹಿಂದೂಗಳ ಒಂದು ಪ್ರತಿಭಟನೆ ನಡೀತಾ ಇದೆ. ನಾವೀಗ ದೃಶ್ಯದಲ್ಲಿ ತೋರಿಸ್ತಾ ಇದ್ದೀವಿ. ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಒಂದು ದೊಡ್ಡದಾದಂತಹ ಪ್ರತಿಭಟನೆಯು ಕೂಡ ಹಮ್ಮಿಕೊಂಡಿದ್ರು. ಇವತ್ತಿನ ದಿವಸ ಸಾಕಷ್ಟು ಜನ ಹಿಂದೂಗಳು ಕೂಡ ಪ್ರತಿಭಟನೆ ಉದ್ದೇಶವೇನೆಂದ್ರೆ, ಈಗಾಗಲೇ ಮಸೀದಿಯಲ್ಲಿ ಇರ್ತಕ್ಕಂಥ ಎಲ್ಲ ಒಂದು ಮಸೀದಿಯ ಕಮಿಟಿಯವ್ರನ್ನ ಬಂಧಿಸಬೇಕು,
ಇಲ್ದಿದ್ರೆ ನಾವು ಹೋರಾಟ ನಿಲ್ಲಿಸೋದಿಲ್ಲ ಅನ್ನುವಂತ ಒಂದು ಮಾತಿನೊಂದಿಗೆ ಇವತ್ತಿನ ದಿವಸ ಸಾಕಷ್ಟು ಜನರು ಕೂಡ ಬಹಳಷ್ಟು ಒಂದು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿರೋದು ಕಾಣುತ್ತದೆ. ಜೊತೆಗೆ ಏನಂತಂದ್ರೆ ಈಗಾಗಲೇ ಪೊಲೀಸರು ಕೂಡ ಸಾಕಷ್ಟು ಒಂದು ಏನು ಬಂದೋಬಸ್ತಿನ ಮಧ್ಯೆ ಕೂಡ ಇಷ್ಟು ಜನ ಹಿಂದೂಗಳು ಸೇರಿ ಈ ನವನಗರದ ಜಿಲ್ಲಾಡಳಿತ ಕಚೇರಿ ಮುಂದೆ ಒಂದು ಪ್ರತಿಭಟನೆಗೆ ಮುಂದಾಗಿದ್ದಾರೆ. ಹಾಗಾಗಿ ಏನು ಬಹಳ ಒಂದು ದೊಡ್ಡ ಒಂದು ಇದರಿಂದಲೇ ಕೂಡ ಸಾಕಷ್ಟು ಜನರು ಕೂಡ ಸೇರಿ ಈ ಒಂದು ಪೊಲೀಸರ ವಿರುದ್ಧವಾಗಿ ಸಾಕಷ್ಟು ಒಂದು ಬ್ಯಾರಿಕೇಡ್ಗಳನ್ನು ಹಾಕೋದ್ರ ಮೂಲಕ ರೋಡ್ಗಳನ್ನು ಬಂದ್ ಮಾಡಿದ್ದಾರೆ. ರೋಡ್ ಬಂದ್ ಮಾಡೋದ್ರ ಮುಖಾಂತರ ಏನು ಜನರನ್ನು ಸೇರಬಾರದು, ಯಾವುದೇ ಒಂದು ಅಹಿತಕರ ಘಟನೆ ಆಗಬಾರದು ಅನ್ನುವಂತ ನಿಟ್ಟಿನಲ್ಲಿ ಈಗಾಗಲೇ ಏನು ಪೊಲೀಸ್ ಅಧಿಕಾರಿಗಳು ಕೂಡ ನಗರದಲ್ಲಿ ಏನು ಒಳಗಡೆ ಬರ್ತಕ್ಕಂತ ಎಲ್ಲ ಒಂದು ರಸ್ತೆಗಳನ್ನ ಬಂದ್ ಮಾಡುವುದರ ಮೂಲಕ ಪೊಲೀಸರು ಈ ಒಂದು ಪ್ರತಿಭಟನೆಯನ್ನು ನಿಲ್ಲಿಸಬೇಕು, ಹಾಗಾಗಿ ಜನರನ್ನ ಸೇರಿಸಬೇಕು, ಒಂದು ಅಹಿತಕರ ಘಟನೆ ಆಗಬಾರದು ಅನ್ನುವಂತ ನಿಟ್ಟಿನಲ್ಲಿ ಈಗಾಗಲೇ ಜಿಲ್ಲಾಡಳಿತ ಕ್ರಮ ವಹಿಸಿ ಸಾಕಷ್ಟು ಏನು 1500 ಪೊಲೀಸರು ಕೂಡ ಈ ಒಂದು ಪ್ರತಿಭಟನೆಗೆ ಬಂದೋಬಸ್ತಿಯನ್ನು ತೊಡಗಿದ್ದಾರೆ. ನಾವೀಗ ತೋರಿಸ್ತಾ ಇದ್ದ ದೃಶ್ಯದಲ್ಲಿ ಈಗಾಗಲೇ ಏನು ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಈಗಾಗಲೇ ಏನು ಈ ಒಂದು ಟೆಂಟ್ ಹಾಕೋದ್ರ ಮುಖಾಂತರ ಪ್ರತಿಭಟನೆಗಿಳಿದಿದ್ದಾರೆ. ಆದ್ರೆ ಪೊಲೀಸರು ಸಂಖ್ಯೆಯು ಕೂಡ ಹೆಚ್ಚಿನ ಒಂದು ಪ್ರಮಾಣದಲ್ಲಿ ಒಂದು ಡ್ರೋನ್ ಕ್ಯಾಮೆರಾ ಮೂಲಕವಾಗಿರಬಹುದು, ಜೊತೆಗೆ ಅಲ್ಲಲ್ಲಿ ಭಿತ್ತಿ ಪತ್ರಗಳನ್ನು ಅಂಟಿಸೋದ್ರ ಮುಖಾಂತರ ಸಾಕಷ್ಟು ಒಂದು ಜನರಿಗೆ ಯಾವುದಾದ್ರೂ ಒಂದು ಕಾನೂನು ಕೈ ತಗೊಂಡಿದ್ದೆ ಆದ್ರೆ ನಿಮ್ಮ ಮೇಲೆ ಕ್ರಮ ತಗೋತೀವಿ, ಹಾಗಾಗಿ ಯಾರು ಕೂಡ ಪ್ರತಿಭಟನೆಯಲ್ಲಿ ಭಾಗವಹಿಸಬಾರದು ಅನ್ನುವಂತ ಒಂದು ಏನು ಸಾಮಾಜಿಕ ಜಾಲತಾಣದಲ್ಲಿ ಪ್ರಕಟಣೆಯನ್ನು ಹೊರಡಿಸಿದ್ರು. ಹಾಗಾಗಿನೇ ಈಗ ದೃಶ್ಯದಲ್ಲಿ ತೋರಿಸ್ತಾ ಇದ್ವಿ, ಪೂರ್ತಿಯಾಗಿ ಹತ್ತಿಕ್ಕುವಂತ ಪ್ರತಿಭಟನೆ ಹತ್ತಿಕ್ಕುವಂತ ಕೆಲಸಕ್ಕೆ ಮುಂದಾದಂತ ಪೊಲೀಸರು. ಆದರೂ ಕೂಡ ಏನು ಹಿಂದೂ ಕಾರ್ಯಕರ್ತರು ಈಗಾಗಲೇ ಸಾಕಷ್ಟು ಜನ ಬೇರೆ ಬೇರೆ ಒಂದು ಮಾರ್ಗದ ಮೂಲಕ ಇಲ್ಲಿ ಬಂದಿದ್ದಾರೆ. ಆದ್ರೆ ನಗರಕ್ಕೆ ಒಳಗೆ ಬರತಕ್ಕಂತ ಎಲ್ಲಾ ರಸ್ತೆಗಳಿಗೂ ಕೂಡ ಈಗ ಇಲ್ಲಿ ತೋರಿಸ್ತಾ ಇದ್ವಿ, ಈ ತರ ಬ್ಯಾರಿಕೇಡ್ಗಳನ್ನ ಪ್ರತಿಯೊಂದು ಸರ್ಕಲ್ಗೆ ಹಾಕಿ ಅಲ್ಲಿ ಪೊಲೀಸರು ನಿಂತು ಯಾರನ್ನು ಒಬ್ಬರನ್ನು ಬಿಡಕ್ ಆಗಲ್ಲ ಅನ್ನುವಂತ ಒಂದು ಪರಿಸ್ಥಿತಿಯನ್ನು ಉಂಟು ಮಾಡಿದ್ರು. ಆದ್ರೆ ಅಲ್ಲಲ್ಲಿ ಹಿಂದೂ ಕಾರ್ಯಕರ್ತರು ಜಗಳಾಡುವುದರ ಮೂಲಕ ಈ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಆದ್ರೆ ಇಲ್ಲಿ ಒಂದು 700 ರಿಂದ 800 ಜನ ಕೂಡ ಈಗಾಗಲೇ ಪ್ರತಿಭಟನೆಯಲ್ಲೇ ಪಾಲ್ಗೊಂಡು ಸಾಕಷ್ಟು ಒಂದು ಮುಖಂಡರು ಬಂದಿದ್ದಾರೆ, RSS ಮುಖಂಡರು ಕೂಡ ಇದ್ದಾರೆ. ಈ ನಿಟ್ಟಿನಲ್ಲಿ ಯಾವ ರೀತಿಯಾಗಿ ಮುಂದೆ ಒಂದು ವೇಳೆ ಈಗಾಗಲೇ ಮಸೀದಿಯಲ್ಲಿದ್ದಂತ ಎಲ್ಲ ಒಂದು ಏನು ಕಮಿಟಿಯವ್ರನ್ನ ಎಲ್ಲಿಂದ ಹೊರ ಹಾಕಬೇಕು, ಅವ್ರನ್ನ ಬಂಧಿಸುವವರೆಗೂ ಕೂಡ ನಮ್ಮ ಹೋರಾಟ ಇರುತ್ತೆ ಅನ್ನುವಂತ ಒಂದು ಒತ್ತಾಯದ ಮೇರೆಗೆ ಈ ಪ್ರತಿಭಟನೆ ಮುಂದುವರಿತಾ ಇದೆ. ಅಶ್ವಿನಿ, ಸಿದ್ದು, ಇದರ ಜೊತೆಯಲ್ಲಿ ಬಾಗಲಕೋಟೆ ಚಲೋಗೆ ಮೊದಲು ಉದ್ದೇಶಿಸಲಾಗಿತ್ತು, ಆ ನಂತರ ಈಗ ನಡೀತಾ ಇರುವಂತಹ ಧರಣಿ, ಮುಂದಿನ ಭಾಗದಲ್ಲಿ ಯಾವ ರೀತಿ ಹೋರಾಟ ಇರುತ್ತೆ ಅನ್ನೋದ್ರ ಬಗ್ಗೆ ಏನಾದ್ರೂ ಮುಖಂಡರು ಚಿಂತನೆಯನ್ನ ನಡೆಸಿದ್ದಾರೆ? ಅದ್ರ ಬಗ್ಗೆ ಏನಾದ್ರೂ ಮಾಹಿತಿ ಇದೆಯಾ? ಅದರ ಜೊತೆಯಲ್ಲಿ ಯಾವುದೇ ಅಹಿತಕರ ಘಟನೆಗಳು ಆಗಬಾರದು ಅನ್ನುವಂತ ಕಟ್ಟುನಿಟ್ಟಿನ ಸೂಚನೆಯನ್ನ ಕೊಟ್ಟಿರೋದ್ರಿಂದ ಪೊಲೀಸರ ಬಂದೋಬಸ್ತ್ ಯಾವ ರೀತಿ ಆಗಿದೆ, ಅದ್ರ ಬಗ್ಗೆ ಏನ್ ಡೀಟೇಲ್ಸ್ ಇದೆ? ಅಶ್ವಿನಿ, ಈಗಾಗಲೇ ಏನು ಸಾಕಷ್ಟು ಒಂದು ಪೊಲೀಸ್ ಬಂದೋಬಸ್ತ್ ಕೂಡ ಕಳೆದ 2 ದಿನಗಳಿಂದಲೂ ಕೂಡ ಏನು ಸಾಕಷ್ಟು ಒಂದು 5 ಜನ ಎಸ್ಪಿಗಳಾಗಿರ್ಬೋದು, ಜೊತೆಗೆ ಏನು 12 ಜನ ಡಿವೈಎಸ್ಪಿಗಳು ಮತ್ತು 32 ಜನ ಸಿಪಿಐಗಳನ್ನು ಸೇರಿದಂತೆ PSI ಮತ್ತು ಪೊಲೀಸರು ಸೇರಿದಂತೆ 1500 ಜನರನ್ನ ಇಲ್ಲಿ ಒಂದು ನಿಯೋಜನೆ ಮಾಡಿ ಅಲ್ಲಲ್ಲಿಗೆ ಏನು ಕ್ಯಾಮ್ರಾಗಳನ್ನ, ಹೈಟೆಕ್ ಕ್ಯಾಮ್ರಾಗಳು ಮೀನ್ಸ್ AI ಕ್ಯಾಮ್ರಾಗಳನ್ನ ಕೂಡಿಸುವುದರ ಮುಖಾಂತರ ಪೊಲೀಸರು ಒಂದು ಬಾಗಲಕೋಟೆ ನಗರದ ಮೇಲೆ ಹದ್ದಿನ ಕಣ್ಣು ಇಟ್ಟಿದ್ದಾರೆ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಯಾಕಂತಂದ್ರೆ ನಾವು ನೋಡ್ತಾ ಇರಬಹುದು, ಈ ಒಂದು ಏನು ಕಾರ್ಯಕ್ರಮದ ಸಮೀಪದಲ್ಲಿ ಸಾಕಷ್ಟು ಡ್ರೋನ್ಗಳನ್ನು ಹಾರಿಸೋದ್ರ ಮುಖಾಂತರ ಇಲ್ಲಿ ಎಲ್ಲಾ ಜನರ ಮೇಲೆಯೂ ಕೂಡ ಒಂದು ಕಣ್ಣನ್ನಿಟ್ಟು ಬಹಳ ಕಾಯುವಂತ ಕೆಲಸಕ್ಕೆ ಮುಂದಾಗಿದ್ದಾರೆ. ಈಗ ದೃಶ್ಯದಲ್ಲಿ ತೋರಿಸ್ತಾ ಇದ್ದೀವಿ, ಸಾಕಷ್ಟು ಪೊಲೀಸ್ ವಾಹನಗಳ ಜೊತೆಗೆ ಪೊಲೀಸರು ಕೂಡ ಅಷ್ಟೇ ಒಂದು ಸಂಖ್ಯೆಯಲ್ಲಿ ತೊಡಗಿದ್ದಾರೆ. ಯಾಕಂದ್ರೆ ಈ ಒಂದು ಪ್ರತಿಭಟನೆ ಒಂದು ದೊಡ್ಡ ಪ್ರಮಾಣದಲ್ಲಿ ಆಗುತ್ತೆ. ಯಾಕಂದ್ರೆ ಹಿಂದೂ ಕಾರ್ಯಕರ್ತರು ಪೂರ್ವವಾಗಿ ಒಂದು ಸಭೆ ನಡೆಸಬೇಕಾದ್ರೆ 2 ರಿಂದ 3 ಸಾವಿರ ಜನ ಸೇರಿತ್ತು. ಹೀಗಾಗಿ ಯಾವುದೇ ಒಂದು ಅಹಿತಕರ ಘಟನೆ ನಡೆಯುತ್ತೆ ಅನ್ನುವಂತ ಒಂದು ವಿಚಾರದ ಮೇರೆಗೆ ಈಗಾಗಲೇ ಪೊಲೀಸರು ಕೂಡ ಸಾಕಷ್ಟು ಭದ್ರತೆಯನ್ನು ಮಾಡಿಕೊಂಡಿದ್ದಾರೆ. ಆ ಭದ್ರತೆ ಮಧ್ಯೆಯೂ ಕೂಡ ಇಷ್ಟು ಜನರು ಕೂಡಿ ಸಭೆ ನಡೆಸ್ತಾ ಇದ್ದಾರೆ. ಈ ಸಭೆಯಲ್ಲಿ ಏನೇನು ತೆಗೆದುಕೊಳ್ತಾ ಇದ್ದಾರೆ ಅಂದ್ರೆ, ಪೊಲೀಸರು ನಮ್ಮ ಒಂದು ಪ್ರತಿಭಟನೆ ಹತ್ತಿಕ್ಕುವ ಒಂದು ಪ್ರಯತ್ನ ಮಾಡ್ತಾ ಇದ್ದಾರೆ. ಹಾಗಾಗಿ ಈ ಒಂದು ಪ್ರತಿಭಟನೆ ಡೀಟೇಲ್ಸ್ಗೆ